ಮಾನ್ಯ ವೀಕ್ಷಕರೇ ನಮಸ್ಕಾರ. ಇವತ್ತು ಹುಣಸೂರಿನಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ಇವತ್ತು ಭಾನುವಾರ ಆದರೂ ಕೂಡ ಒಂದು ವಿಶೇಷ ಕಾರ್ಯವನ್ನು ಮಾಡಿದ್ದಾರೆ. ಅದೇನೆಂದರೆ, ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ಹಾಗೂ ರೆವೆನ್ಯೂ ಮಂತ್ರಿಗಳು ಇಬ್ಬರೂ ಕೂಡ ಒಂದು ಮಾರ್ಗದರ್ಶನ ಮಾಡಿ ಜನರ ನಿವೇಶನಗಳ ಮನೆಗಳ ಹಕ್ಕುಪತ್ರಗಳನ್ನು ಪೂರ್ಣಗೊಳಿಸಿ ಸರ್ಕಾರದ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಮುಖಾಂತರ ಅದನ್ನು ರಿಜಿಸ್ಟ್ರೇಷನ್ ಮಾಡಿ ಅವರ ಹಕ್ಕುಪತ್ರಗಳನ್ನು ಅವ್ರ ಮನೆಗೆ ತಲುಪಿಸಬೇಕು ಅನ್ನೋ ಒಂದು ಏನು ನಿರ್ದೇಶನ ಮಾಡಿದ್ದಾರೆ. ಅದರ ಅನ್ವಯ ಹುಣಸೂರು ತಾಲೂಕಿನ 33 ಕಾಡಿನ ಹೊರಗಿರುವಂಥ ಹಾಡಿಗಳ ಪೈಕಿ ಒಂದು ಹಾಡಿಯನ್ನು, ಅಂದರೆ ತೆಕ್ಕಲ ಹಾಡಿಯನ್ನು ಗುರುತಿಸಿ ಅಲ್ಲಿಯ ಆದಿವಾಸಿಗಳಿಗೆ ನಿವೇಶನ ಹಾಗೂ ಮನೆ ಹಕ್ಕುಪತ್ರವನ್ನು ಕೊಡೋ ನಿರ್ಧಾರವನ್ನು ಮಾಡಿ ಇವತ್ತು ಯಾರ್ಯಾರು ಸರ್ಕಾರಕ್ಕೆ ಸಂದಾಯ ಮಾಡಬೇಕಾದಂಥ ಶುಲ್ಕವನ್ನು ಸಂದಾಯ ಮಾಡಿ ಅರ್ಜಿ ಹಾಕಿದ್ದಾರೆ, ಅವರೆಲ್ಲರೂ ಕೂಡ ಅವರ ಹಕ್ಕುಪತ್ರ ಸಂಬಂಧಪಟ್ಟಂಗೆ ಎಲ್ಲ ಪ್ರಕ್ರಿಯೆಯನ್ನು ಅಪ್ಲೋಡ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸೋ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ದಾರೆ ತಹಶೀಲ್ದಾರ್ ಮಂಜುನಾಥ್ರವರು. ಇದೊಂದು ಪ್ರಮುಖ ಬೆಳವಣಿಗೆ. ನಾನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ಮಾನ್ಯ ಸಿದ್ದರಾಮಯ್ಯವರಲ್ಲಿ, ರೆವಿನ್ಯೂ ಸಚಿವರಾದಂತಹ ನಮ್ಮ ಕೃಷ್ಣ ಬೈರೇಗೌಡರಲ್ಲಿ ವಿನಂತಿ ಮಾಡೋದೇನಂತ ಅಂದರೆ, ಹುಣಸೂರು ತಾಲೂಕಿನಲ್ಲಿ 33 ಹಾಡಿಗಳು ಕಾಡಂಚಿನ ಪ್ರದೇಶದಲ್ಲಿ ರೆವೆನ್ಯೂ ಭೂಮಿಯಲ್ಲಿ ವಾಸ ಮಾಡ್ತಾಯಿದ್ದಾರೆ. ಇವರು ಕಾಡಿಂದ ಹೊರಹಾಕಿ 48 ವರ್ಷಗಳಿಂದಲೂ ಕೂಡ ಕಾಡಂಚಿನ ರೆವೆನ್ಯೂ ಭೂಮಿಗಳಲ್ಲಿ ವಾಸ ಮಾಡ್ತಾಯಿದ್ದಾರೆ. ಇವರ ವಾಸ ಮಾಡ್ತಾಯಿರೋ ಸ್ಥಳಗಳನ್ನು ಗ್ರಾಮ ಠಾಣೆಗಳು ಅಂತ ಘೋಷಣೆ ಮಾಡಿಲ್ಲ. ಇವರು ಯಾವುದೇ ಹಾಡಿಗಳನ್ನು ಕೂಡ ರೆವೆನ್ಯೂ ಗ್ರಾಮಗಳು ಅಂತೇಳಿ ಘೋಷಣೆ ಮಾಡಿಲ್ಲ. ಈಗ ಮೊಟ್ಟ ಮೊದಲನೇ ಬಾರಿಗೆ ತೆಕ್ಕಲ ಹಾಡಿಯನ್ನು ಪರಿಗಣಿಸಿ ಅಲ್ಲಿ ಅದನ್ನು ಗ್ರಾಮ ಠಾಣೆಯನ್ನು ನಿರ್ಮಿಸಿ ಅವರಿಗೆ ಹಕ್ಕುಪತ್ರವನ್ನು ಕೊಡುವಂಥ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ದಾರೆ. ಇದೇನು ಒಂದು ಹಾಡಿಯಲ್ಲಿ ಈಗ ಪ್ರಾರಂಭ ಆಗಿದೆ, ಅದು ಎಲ್ಲ ಹುಣಸೂರು ತಾಲೂಕಿನ 33 ಆದಿವಾಸಿ ಹಾಡಿಗಳಿಗೂ ಕೂಡ ಅದನ್ನು ವಿಸ್ತರಿಸಬೇಕು. ಅವರೆಲ್ಲ ಹಾಡಿಗಳನ್ನು ಕೂಡ ರೆವೆನ್ಯೂ ಗ್ರಾಮಗಳಾಗಿ ಘೋಷಿಸಬೇಕು ಮತ್ತು ಆ ವಾಸ ಮಾಡ್ತಿರೋಂಥ ಸ್ಥಳಗಳನ್ನು ಅವ್ರ ಮನೆ ಕಟ್ಕೊಂಡು ವಾಸ ಮಾಡ್ತಿರೋಂಥ ಜಾಗಗಳನ್ನು ಗ್ರಾಮ ಠಾಣೆಗಳು ಅಂತೇಳಿ ಘೋಷಣೆ ಮಾಡಿ ಗ್ರಾಮ ಠಾಣೆಯಲ್ಲಿ ಇರಬೇಕಾದ ಎಲ್ಲ ಸೌಕರ್ಯಗಳನ್ನು ನೀಡಬೇಕು ಅಂತ ಹೇಳಿ ಈ ಮುಖಾಂತರ ವಿನಂತಿಸ್ತೇನೆ. ಇದರ ಜೊತೆಗೆ ಕಳೆದ 48 ವರ್ಷಗಳ ಆದಿವಾಸಿಗಳ ಹೋರಾಟದ ಫಲವಾಗಿ ಕಾಡಿಂದ ಹೊರಗೆ ಹಾಕಿದಂಥ ಸುಮಾರು ಈ ಭಾಗದಾಗಲೂ ನ್ಯಾಷನಲ್ ಪಾರ್ಕಿಂದ ಹೊರಗೆ ಹಾಕಿದಂಥ ಕೋಟೆ, ಹುಣಸೂರು, ಪಿರಿಯಾಪಟ್ಟಣ ಮತ್ತು ವಿರಾಜಪೇಟೆಯ ಸುಮಾರು 5,000 ಆದಿವಾಸಿ ಕುಟುಂಬಗಳ ಪೈಕಿ 3,418 ಕುಟುಂಬಗಳು ಹೊರಹಾಕಲ್ಪಟ್ಟಿವೆ ಅಂತ ಹೇಳಿ ಹೈಕೋರ್ಟ್ ಕಮಿಟಿ ಕೋರ್ಟ್ಗೆ ವರದಿ ಸಲ್ಲಿಸಿ ಕೋರ್ಟ್ ಏನು ಆದೇಶ ಮಾಡಿದೆ, ಅವರು ಕೂಡ ರಿಹ್ಯಾಬಿಲಿಟೇಷನ್ನ ಕೊಡಬೇಕು. ಈಗ ರಿಹ್ಯಾಬಿಲಿಟೇಷನ್ ಕೊಡದೇ ಸುಮಾರು ಆದೇಶ ಬಂದು 10 ವರ್ಷ ಆದ್ರೂ ಸರ್ಕಾರ ಕಾಲಹರಣ ಮಾಡ್ತಾಯಿದೆ. ಇವರಿಗೆ ಭೂಮಿ ಕೊಟ್ಟು ಪುನರ್ವಸತಿ ಒದಗಿಸ್ಬೇಕು. ಭೂಮಿ ಕೊಡದೇ ಪುನರ್ವಸತಿ ಕೊಟ್ಟಿರೋದು ಅಪೂರ್ಣ. ಇದರ ಜೊತೆಗೆ ರೆವೆನ್ಯೂ ಇಲಾಖೆಯ ಒಂದು ಸಹಾಯ ಹಸ್ತದಿಂದಾಗಿ ಕಳೆದ 45 ವರ್ಷಗಳಿಂದ ಏನು ಆದಿವಾಸಿಗಳಿಗೆ ಹುಣಸೂರು ತಾಲೂಕಿನಲ್ಲಿ ಮತ್ತು ಒಂದು 400-450 ಆದಿವಾಸಿ ಕುಟುಂಬಗಳಿಗೆ 2 ಎಕರೆ 1 ಎಕರೆ ಭೂಮಿ ಈ ಥರ ಸಿಕ್ಕಿದೆ. ಅದಕ್ಕೆ ಪಕ್ಕಾ ಪೋಡಾಗಿಲ್ಲ, ಅದು ಪಕ್ಕಾ ಪೋಡ್ ಮಾಡಿ ಅದು ಫೈನಲ್ ಡಾಕ್ಯುಮೆಂಟ್ನ ಕೊಡಬೇಕು ಅಂತ ಹೇಳಿ ಕೂಡ ರೆವೆನ್ಯೂ ಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ. ಅಂದರೆ ಆದಿವಾಸಿ ಹಾಡಿಗಳನ್ನು ರೆವೆನ್ಯೂ ಗ್ರಾಮಗಳಾಗಿ ಘೋಷಿಸಿ ಅವರು ವಾಸ ಮಾಡ್ತಿರೋ ಸ್ಥಳಗಳನ್ನು ಗ್ರಾಮ ಠಾಣೆಗಳು ಅಂಥೇಳಿ ಘೋಷಣೆ ಮಾಡಿ ಸರಿಯಾಗಿ ಹಕ್ಕುಪತ್ರ ನೀಡಿದರೆ ಅವರಿಗೆ ಸರ್ಕಾರದಿಂದ ಸಿಗಬೇಕಾದ ಎಲ್ಲ ಸವಲತ್ತುಗಳು ಒದಗ್ತವೆ. ಈಗ ಸರಿಯಾದ ಅಂಗನವಾಡಿಗಳಿಲ್ಲ, ಅಲ್ಲಿ ಮನೆಗಳು ಕಟ್ಟಲಿಕ್ಕೆ ಕೂಡ ಈಗ ಅದು ರೆವೆನ್ಯೂ ಭೂಮಿ ಅಂತ ಇರ್ಬೋದು, ಅದು ಖಾಸಗಿಯಾಗಿ ಯಾರ್ದ ಹೆಸರಿನಲ್ಲಿ ಇರುವಂಥ ಭೂಮಿ ಇರ್ಬೋದು, ಗ್ರಾಮ ಠಾಣೆ ಅಲ್ಲದೇ ಇರೋದ್ರಿಂದ ಅದು
ಖಾಸಗಿಯವರು ಒಳಗಡೆಯಿಂದಲೇ ಸಾಗುವಳಿ ಮಾಡಿಸ್ಕೊಂಡು ಅಲ್ಲಿ ಮನೆ ಕಟ್ಟೋರಿಗೆ GPS ಮಾಡಲಿಕ್ಕೆ ಅವಕಾಶ ಮಾಡಿಕೊಡದೇ ಇರೋಂಥ ಪರಿಸ್ಥಿತಿಗಳು ಉಂಟಾಗಿದ್ದಾವೆ. ಅದಲ್ಲದೆ ನಮ್ಮ ಆದಿವಾಸಿ ಹಾಡಿಗಳಿರೋ ಪ್ರದೇಶದಲ್ಲಿ ಗೋಮಾಳಗಳು, ಸರ್ಕಾರಿ ಜಾಗಗಳು ಹೀಗಿದ್ದಾವೆ ಹೊರತು ಅವರು ಮನೆ ಕಟ್ಟಿ ವಾಸ ಮಾಡ್ತಿರೋ ಜಾಗಗಳನ್ನು ಯಾವುದು ಕೂಡ ಗ್ರಾಮ ಠಾಣೆ ಅಂತ ಮಾಡಿಲ್ಲ. ಅದರಿಂದ ಅವ್ರಿಗೆ ತುಂಬ ಅನಾನುಕೂಲ ಆಗ್ತಾಯಿದೆ. ಈಗ ಸರ್ಕಾರದ ಮನೆ ಸ್ಯಾಂಕ್ಷನ್ ಮಾಡಿದ ಕಟ್ಟಲಿಕ್ಕೆ ಕೂಡ ತೊಂದರೆ ಆಗಿ ಮನೆ ಕಟ್ಟಲಿಕ್ಕೆ GPS ಮಾಡೋಕ್ಕಾಗ್ತಾಯಿಲ್ಲ. ಗೋಮಾಳ ಅಂತಿದ್ದರೆ ಅಥವಾ ಸರ್ಕಾರಿ ಭೂಮಿ ಅಂತಿದ್ದರೆ ಮತ್ತು ಯಾವುದಾದ್ರು ಆದಿವಾಸಿಗಳದ್ದೇ ಖಾಸಗಿ ಭೂಮಿ ಆಗಿದ್ದರೆ ಸಮಸ್ಯೆ ಆಗಲ್ಲ ಅಂಥೇಳಿ ಕೊಡ್ತಾರೆ. ಆದರೆ ಆದಿವಾಸಿಗಳು ವಾಸ ಮಾಡ್ತಿರೋ ಜಾಗದಲ್ಲಿ ಬೇರೆ ಯಾರಾದರೂ ಒಳಗಡೆಯಿಂದ ಸಾಗುವಳಿ ಮಾಡಿಸ್ಕೊಂಡು ಅವ್ರ ಹೆಸರಲ್ಲಿ RTC ಇದ್ದರೆ ಅದು ಪ್ರೈವೇಟ್ ಲ್ಯಾಂಡ್ ಅಂತೇಳಿ ಅವರ ಹೆಸರಿಗೆ GPS ಮಾಡಿ ಮನೆ ಕಟ್ಟಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ತೊಂದರೆ ಆಗ್ತಾಯಿದೆ. ಈ ಕಾರಣಕ್ಕಾಗಿ ನಾನು ಸರ್ಕಾರದಲ್ಲಿ ಏನು ವಿನಂತಿ ಮಾಡ್ತೀನಿ ಅಂದರೆ, ಭಾಳ ಮುಖ್ಯವಾಗಿ ಎಲ್ಲ ಆದಿವಾಸಿ ಹಾಡಿಗಳನ್ನು ಗ್ರಾಮ ಠಾಣೆಗಳನ್ನು ಘೋಷಿಸಬೇಕು ಮತ್ತು ಇದು ರೆವಿನ್ಯೂ ಗ್ರಾಮಗಳು ಅಂತೇಳಿ ಘೋಷಿಸಬೇಕು. ಆ ಮುಖಾಂತರ ರೆವಿನ್ಯೂ ಗ್ರಾಮಕ್ಕೆ ಏನೇನು ಸವಲತ್ತುಗಳು ಸರ್ಕಾರದಿಂದ ಬರುತ್ತೋ ಎಲ್ಲ ಬರೋ ಹಾಗೆ ನಾನು ವಿನಂತಿ ಮಾಡ್ತಾಯಿದ್ದೀನಿ. ಇದು ಬರೀ ಹುಣಸೂರು ತಾಲೂಕಿನ ಸಮಸ್ಯೆ ಮಾತ್ರ ಅಲ್ಲ, ಮೈಸೂರು ಜಿಲ್ಲೆಯಲ್ಲಿರುವಂಥ 219 ಹಾಡಿಗಳ ಸಮಸ್ಯೆ ಕೂಡ ಇದೇ ಆಗಿದೆ. ಇಲ್ಲಿ ಯಾವುದೂ ಕೂಡ ಹಾಡಿಗಳಿಗೆ ಗ್ರಾಮ ಠಾಣೆಗಳಿಲ್ಲ. ಅವು ಹೀಗೆ ಐದು ಖಾಸಗಿ ಭೂಮಿಯೋ ಅಥವಾ ಅರಣ್ಯ ಭೂಮಿಯೋ ಅಥವಾ ಗೋಮಾಳ ಭೂಮಿಯೋ ಸರ್ಕಾರಿ ಭೂಮಿ ಹೀಗೆ ಅಲ್ಲಿ ಮನೆ ಕಟ್ಟಿರೋದ್ರಿಂದ ಪಂಚಾಯತಿಯರು ಒಂದು ದಾಖಲೆ ಕೊಟ್ಟಿದ್ದಾರೆ, ಮನೆ ಖಾತೆದ ದಾಖಲೆ ಕೊಟ್ಟಿದ್ದಾರೆ ಬಿಟ್ಟರೆ ಒಂದು ಸಂಪೂರ್ಣದ ಹಕ್ಕು ಇಲ್ಲ. ಹಾಗಾಗಿ ಜಿಲ್ಲೆಯ 219 ಹಾಡಿಗಳನ್ನು ಕೂಡ ರೆವಿನ್ಯೂ ಗ್ರಾಮಗಳಾಗಿ ಘೋಷಿಸಬೇಕು. ಎಲ್ಲಕ್ಕೂ ಗ್ರಾಮ ಠಾಣೆಗಳನ್ನು ಘೋಷಿಸಬೇಕು. ಇದೇ ರೀತಿ ರಾಜ್ಯದಲ್ಲಿ 9 ಜಿಲ್ಲೆಯ 38 ತಾಲೂಕುಗಳಲ್ಲಿ 70,000 ಆದಿವಾಸಿ ಕುಟುಂಬಗಳು 1,500 ಹಾಡಿಗಳಲ್ಲಿ ವಾಸ ಮಾಡ್ತಾಯಿದ್ದಾರೆ. ಅವರೆಲ್ಲರೂ ಕೂಡ ಇದೇ ಅನುಕೂಲಗಳನ್ನ ಮಾಡಿಕೊಡಬೇಕು. ಆದ್ದರಿಂದ ಆದಿವಾಸಿಗಳ ಒಂದು ಅಸ್ತಿತ್ವಕ್ಕೆ ಒಂದು ಸರ್ಕಾರ ಒಂದು ಘನತೆಯಿಂದ ಅವ್ರು ರಕ್ಷಿಸಿದಂಗೆ ಆಗುತ್ತೆ. ಈ ಕಾರಣಕ್ಕಾಗಿ ನಾನು ರೆವಿನ್ಯೂ ಸಚಿವರಲ್ಲಿ ಕಳಕಳಿ ವಿನಂತಿ ಮಾಡೋದೇನಂತ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ 38 ತಾಲೂಕುಗಳ 9 ಜಿಲ್ಲೆ 38 ತಾಲೂಕಿನಿರುವಂಥ 70,000 ಕುಟುಂಬಗಳನ್ನು ಗಮನಿಸಿ ಅವರೆಲ್ಲರಿಗೂ ಭೂಮಿ ಕೊಡಬೇಕು. ಎಲ್ಲೆಲ್ಲಿ ಅರಣ್ಯಕ್ಕೆ ಸಾಧ್ಯ ಇಲ್ಲ ಅರಣ್ಯ ಹಕ್ಕು ಕೊಡಬೇಕು. ಎಲ್ಲಿ ಅರಣ್ಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲೋ ಅಂಥ ಕಡೆ ಎಲ್ಲ ರೆವೆನ್ಯೂ ಭೂಮಿ ಕೊಟ್ಟು ಅವರಿಗೆ ಪಕ್ಕಾ ಪೋರ್ಟ್ ಮಾಡಿಕೊಟ್ಟು ಅವರ ಭೂಮಿದಾರನಾಗಿ ಮಾಡಬೇಕು. ಇದರ ಜೊತೆಗೆ ಅವರೆಲ್ಲ ವಾಸ ಮಾಡ್ತಿರೋ ಎಲ್ಲ ಜಾಗಗಳನ್ನು ರೆವೆನ್ಯೂ ಗ್ರಾಮಗಳಾಗಿ ಘೋಷಿಸಬೇಕು. ಗ್ರಾಮ ಠಾಣೆಗಳನ್ನು ಗುರುತಿಸಿ ಅಲ್ಲಿ ಮನೆಗಳನ್ನು ಸುಸೂತ್ರ ಕಟ್ಟಲಿಕ್ಕೆ ಹಕ್ಕುಪತ್ರವನ್ನು ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ. ಇದೊಂದು ಜರೂರಾಗಿ ಆಗಬೇಕಾದ ಕೆಲಸ ಆಗಿರೋದ್ರಿಂದ ಸರ್ಕಾರ ತುರ್ತಾಗಿ ಇದನ್ನು ಮಾಡಬೇಕು. ಸರ್ಕಾರ ಅನ್ನಭಾಗ್ಯ ಕೊಟ್ಟಿದೆ ಸರಿ, ಅದು ಕೇಂದ್ರ ಸರ್ಕಾರದ ನೆರವಿನಿಂದ ನಮ್ಮ ರಾಜ್ಯ ಸರ್ಕಾರ ಕೂಡ ಕೈ ಜೋಡಿಸಿ ಒಂದು ಆದಿವಾಸಿಗಳಿಗೆ ನ್ಯೂಟ್ರಿಷನ್ ಫುಡ್ ಕೂಡ ಕೊಡ್ತಾಯಿದೆ. ಅದು ಒಳ್ಳೆಯ ವಿಷಯನೇ. ಮತ್ತು ಶಾಲೆಗಳಲ್ಲಿ ಆಶ್ರಮ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಹೋಗೋ ಮಕ್ಕಳಿಗೆ ಕೆಲವು ಸೌಕರ್ಯಗಳು ಕೂಡ ಇದ್ದಾವೆ. ಆದರೆ ಈ ಶಾಲೆಗಳಲ್ಲಿ ಗುಣಮಟ್ಟ ಶಿಕ್ಷಣವನ್ನು ಖಾತ್ರಿಪಡಿಸಬೇಕು. ಏಕೆಂತಂದರೆ SSLC ಪರೀಕ್ಷೆಯಲ್ಲಿ ಸರಿ ಆದಿವಾಸಿ ಮಕ್ಕಳು ಸಾಧನೆ ನೋಡಿದರೆ ಹೇಳ್ಕೊಳ್ಳೋ ಹಾಗೇನಿಲ್ಲ. ಅದರಿಂದ ಏನು ಆಶ್ರಮ ಶಾಲೆಗಳಲ್ಲಿ ಓದಿ ಬರ್ತಾರೆ, ಅಲ್ಲಿ ಕಾಡಂಚಿನಹಳ್ಳಿಯಲ್ಲಿರೋವಂಥ ಸರ್ಕಾರಿ ಶಾಲೆಗಳ ಮಕ್ಕಳು ಓದಿ ಬರ್ತಾರೆ. ಅವರು SSLC ಬರೋದ್ರೊಳಗಡೆ ತಲುಪಬೇಕಾದಂಥ ಸ್ಟ್ಯಾಂಡರ್ಡಿಗೆ ತಲುಪದೇ SSLCನಲ್ಲಿ ಫೇಲ್ ಆಗ್ತಾರೆ. ಹಾಗೆ ಅಲ್ಲೇ ವಿದ್ಯಾಭ್ಯಾಸ ಕುಂಠಿತ ಆಗ್ತದೆ. ಈ ಸರಿ ಕೇವಲ ಅಂದರೆ PUC ರಿಸಲ್ಟ್ ಬಂದಾಗ ನೋಡಿದ್ವಿ, ಹುಣಸೂರು ತಾಲೂಕಲ್ಲಿ 2 ಹೆಣ್ಣುಮಕ್ಕಳು ಆದಿವಾಸಿ ಹೆಣ್ಮಕ್ಳು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಾರೆ. ಒಂದು ಕಾಮರ್ಸಲ್ಲಿ, ಒಂದು ಆರ್ಟ್ಸಲ್ಲಿ. ಅವ್ರು ಬಿಟ್ಟರೆ ಬಾಕಿ ಮಕ್ಕಳು ಈ ಸರಿ SSLCನಲ್ಲಿ ತುಂಬ ಮಕ್ಕಳು ಫೇಲ್ ಆಗಿದ್ದಾರೆ. ಈ ರೀತಿ ಫೇಲ್ ಆದರೆ ಅಲ್ಲಿ ಶಿಕ್ಷಣ ಕುಂಠಿತ ಆಗ್ತದೆ. ಅದರಿಂದ ಆಶ್ರಮ ಶಾಲೆಗಳಲ್ಲಿ ಗುಣಮಟ್ಟ ಶಿಕ್ಷಣ ಕೊಡಬೇಕು. ಕಾಡಂಚಿನ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟ ಶಿಕ್ಷಣ ಕೊಡಬೇಕು. ಜೊತೆಗೆ ಪ್ರತಿ ಪಂಚಾಯತಿಗೊಂದರಂತೆ ಒಂದು ಹೈಸ್ಕೂಲ್ವರೆಗೆ ಅಥವಾ PUCವರೆಗೆ ಒಂದು ರೆಸಿಡೆನ್ಸಿ ಸ್ಕೂಲ್ನ ಮಾಡೋದು ಒಳ್ಳೆಯದು, ಒಂದು ಸ್ಟ್ಯಾಂಡರ್ಡ್ ಇಟ್ಟು. ಅದೇ ರೀತಿ ತಾಲೂಕು ಮಟ್ಟದಲ್ಲಿ ಗ್ರ್ಯಾಜುಯೇಷನ್ ಓದಲಿಕ್ಕೋಸ್ಕರವಾಗಿ, ಪೋಸ್ಟ್ ಗ್ರ್ಯಾಜುಯೇಷನ್ ಓದಲಿಕ್ಕೋಸ್ಕರವಾಗಿ ಅನುಕೂಲ ಮಾಡಿಕೊಡೋ ದೃಷ್ಟಿಯಿಂದ ಒಂದು ಒಳ್ಳೆಯ ಹಾಸ್ಟೆಲ್ನ ಮಾಡಿ ಆ ಮಕ್ಕಳಿಗೆ ಪ್ರೇರೇಪಿಸಬೇಕು.
ಖಾಸಗಿ ಕಾಲೇಜುಗಳಲ್ಲಿ, ಸರ್ಕಾರಿ ಕಾಲೇಜುಗಳಲ್ಲಿ ಅವರಿಗೆ ಸ್ಥಳಾವಕಾಶ ಮಾಡಿ ಅವರಿಗೆ ಗುಣಮಟ್ಟದ ಶಿಕ್ಷಣ ಹೊಂದಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಇಲ್ಲಿ ಇಂಥ ಪಾಸಾದ ಯುವಕರಿಗೆ ಗುರುತಿಸಿ ಅವರಿಗೆ ಕೆಲಸ ಕೊಡೋ ಮಾಡಬೇಕು. ಈಗ ಮಾಡಬೇಕು. ಕೆಲಸ ಕೊಡೋದ್ರಿಂದ ಬೇರೆ ಮಕ್ಕಳಿಗೆ ಪ್ರೇರಣೆ ಆಗುತ್ತೆ. ನಾವು ಹಿಂಗೆ ಓದಿದರೆ ಕೆಲಸ ಸಿಗುತ್ತೆ, ಸರ್ಕಾರಿ ಕೆಲಸ ಸಿಗುತ್ತೆ ಅಂತೇಳಿ. ಏಕೆಂದರೆ ಆದಿವಾಸಿಗಳಿಗೆ ಇದ್ದಂಥ 3% ರಿಸರ್ವೇಷನ್ನಲ್ಲಿ ಅವರೇನು ಸರ್ಕಾರಿ ನೌಕರಿ ಬಳಸ್ಕೊಳ್ಳೋಕ್ಕೆ ಆಗಿಲ್ಲ, ರಾಜಕೀಯದಲ್ಲೂ ಬಳಸ್ಕೊಳ್ಳೋಕ್ಕಾಗಿಲ್ಲ, ಸರ್ಕಾರಿ ನೌಕರಿಗಳು ಬಳಸ್ಕೊಳ್ಳೋಕ್ಕಾಗಿಲ್ಲ. ಅದರಿಂದ 3% ರಿಸರ್ವೇಷನ್ನು ಮತ್ತು ಉಳ್ಳವರ ಪಾಲಾಗ್ತಾಯಿದೆ. ಎಸ್ ಟಿನಲ್ಲಿ ಬೇರೆ ಬೇರೆ ಸಮುದಾಯಗಳಿರೋದ್ರಿಂದ, ಗಟ್ಟಿಮುಟ್ಟಾದ ಸಮುದಾಯಗಳಿರೋದ್ರಿಂದ ಆದಿವಾಸಿಗಳಿಗೆ ಸಿಗ್ತಾಯಿಲ್ಲ. ಒಳ ಮೀಸಲಾತಿ ಕೂಡ ಕೊಡಬೇಕು ಅನ್ನೋದನ್ನು ನಮ್ಮ ಆಗ್ರಹ ಇದೆ. ಒಳ ಮೀಸಲಾತಿನ ಕೂಡ ಕೊಡಬೇಕು. ಹೀಗಾಗಿ ಆದಿವಾಸಿಗಳ ಕ್ಷೇಮಾಭಿವೃದ್ಧಿಗೆ ಸರ್ಕಾರ ಒಂದು ಗಟ್ಟಿ ನಿರ್ಧಾರ ಮಾಡಿ ಹೈಕೋರ್ಟ್ ಆದೇಶವನ್ನು ಜಾರಿಗೊಳಿಸುವಂಥದ್ದು. ಆ ಜಾರಿಗೊಳಿಸೋ ಮುಖಾಂತರ 3418 ಕುಟುಂಬಕ್ಕೆ ಪುನರ್ವಸತಿ ಕೊಡೋದಲ್ಲದೆ ಯಾವ್ಯಾವ ನ್ಯಾಷನಲ್ ಪಾರ್ಕಿಂದ ಆದಿವಾಸಿಗಳು ಹೊರಹಾಕಲಾಗಿದೆ ಅಂಥವ್ರನ್ನ ಪಟ್ಟಿ ಮಾಡಿ ಅವರಿಗೆ ಪುನರ್ವಸತಿ ಕೊಡುವಂಥ ಕಾರ್ಯನ ಜರೂರಾಗಿ ಪ್ರಾರಂಭಿಸಬೇಕು. ಅದರ ಜೊತೆಗೆ ಎಲ್ಲೆಲ್ಲಿ ರೆವಿನ್ಯೂ ಭೂಮಿ ಆದಿವಾಸಿಗಳಿಗೆ ಸಿಕ್ಕಿದೆ ಅಲ್ಲೆಲ್ಲ ಅದನ್ನು ಪಕ್ಕಾ ಪೌಡ್ ಮಾಡಿ ಅವರಿಗೆ ಅಂತಿಮ ಹಕ್ಕುಪತ್ರನ ಕೊಡಬೇಕು. ಇದರ ಜೊತೆಗೆ ಅರಣ್ಯ ಹಕ್ಕು ಬಂದಿರೋದ್ರಿಂದ ಅವರ ಪಾರಂಪರಿಕ ಅರಣ್ಯದ ಮೇಲೆ ಹಕ್ಕನ್ನು ಕೊಟ್ಟು ಅವ್ರಿಗೆ ಅರಣ್ಯಗಳಲ್ಲಿ ಏನು ಕಿರು ಸಂಪನ್ಮೂಲಗಳನ್ನು ಸಂಗ್ರಹಿಸಲಿಕ್ಕೆ ಗೆಡ್ಡೆ, ಗೆಣಸು, ಜೇನು, ಔಷಧಿ ಸಂಗ್ರಹ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಬೇಕು. ಅಷ್ಟೇ ಅಲ್ಲ, ಜಂಟಿ ನಿರ್ವಹಣೆಯಲ್ಲಿ ಅರಣ್ಯ ಇಲಾಖೆ ಮತ್ತು ಆದಿವಾಸಿಗಳು ಇಬ್ಬರು ಜಂಟಿಯಾಗಿ ಅರಣ್ಯವನ್ನು ರಕ್ಷಣೆ ಮಾಡುವಂಥ, ವನ್ಯಜೀವಿಗಳನ್ನ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಕೂಡ ನಿಗದಿಪಡಿಸ್ಬೇಕು. ಯಾಕೆಂದರೆ ಅರಣ್ಯ ಇಲಾಖೆ ಒಂದರಿಂದನೇ ಇಂಥ ಮಹತ್ವದ ಕಾರ್ಯವನ್ನು ನಾವೇ ಮಾಡ್ತೀವಿ ಅಂತ ಹೇಳೋದು ಕೂಡ ಅದು ಸುಮ್ಮನೆ ಒಂದು ಥರದ ತೋರಿಕೆ ಹೇಳ್ಕೊಳ್ಳೋಂಗಾಗುತ್ತೆ. ನಿಜವಾದ ಅರಣ್ಯ ರಕ್ಷಣೆ ಮಾಡಲಿಕ್ಕೆ ಬರೀ ಅರಣ್ಯ ಇಲಾಖೆಯಿಂದ ಆಗೋದಿಲ್ಲ. ಅದರಿಂದ ಆದಿವಾಸಿಗಳು ಮತ್ತು ಅರಣ್ಯ ಇಲಾಖೆ ಎರಡನ್ನೂ ಜಂಟಿಯಾಗಿ ಮಾಡಿದರೆ ಒಬ್ಬರೊಬ್ಬರು ನಿಯಂತ್ರಿಸೋಕ್ಕೂ ಸಹಾಯ ಆಗುತ್ತೆ. ಒಬ್ಬೊಬ್ಬರು ಬೆಂಬಲ ಕೊಟ್ಟು ಬಲಯುತವಾಗಿ ಕಾಡನ್ನು ನಿರ್ವಹಣೆ ಮಾಡೋದು, ವನ್ಯಜೀವಿ ನಿರ್ವಹಣೆ ಮಾಡ್ಕೊಂಡು ಸಹಾಯ ಆಗುತ್ತೆ. ಇದನ್ನು ನಮ್ಮ ಈಶ್ವರ ಖಂಡ್ರೆ ಅವರು ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರದೊಟ್ಟಿಗೆ ಸಮಾಲೋಚನೆ ಮಾಡಿ ಅರಣ್ಯ ನಿರ್ವಹಣೆಯನ್ನು ಇನ್ನು ಜಂಟಿಯಾಗಿ ಮಾಡುವಂಥ ಕ್ರಮವನ್ನು ಮಾಡಬೇಕು. ಇದು ಒಂದು ಬಹುಮುಖ್ಯವಾದ ಬೆಳವಣಿಗೆ ಆಗ್ತದೆ. ಕರ್ನಾಟಕದ ಅರಣ್ಯಗಳು ಚೆನ್ನಾಗಿರೋದ್ರಿಂದ ಇನ್ನೂ ಚೆನ್ನಾಗಿ ಅರಣ್ಯಗಳ ರಕ್ಷಣೆ ಮಾಡಲಿಕ್ಕೆ ಆದಿವಾಸಿಗಳನ್ನ ಅವರ ಇರುವಿಕೆಯನ್ನು ಬಳಸ್ಕೊಳ್ಬೇಕು. ಅಷ್ಟೇ ಇದರಿಂದ ಅವರ ಜೀವನ ನಿರ್ವಹಣೆಯೂ ಆಗುತ್ತೆ. ಅವರ ಪಾರಂಪರಿಕ ಜ್ಞಾನವನ್ನು ಬಳಸಿ ಅರಣ್ಯದ ಕಿರು ಸಂಪನ್ಮೂಲಗಳನ್ನು ಸಂಗ್ರಹಿಸಿ ಅವರ ಜೀವನ ನಿರ್ವಹಣೆಗೂ ಕೂಡ ಸಹಾಯ ಆಗುತ್ತೆ. ಅದರಿಂದ ಈಶ್ವರ ಖಂಡ್ರೆ ಅವರು, ರೆವಿನ್ಯೂ ಮಿನಿಸ್ಟರ್ ಆದಂಥ ಕೃಷ್ಣ ಬೈರೇಗೌಡರು, ನಮ್ಮ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯನವರು ಇದರ ಬಗ್ಗೆ ಸೀರಿಯಸ್ ಆಲೋಚನೆ ಮಾಡಬೇಕು. ನಮ್ಮ ಡೆಪ್ಯೂಟಿ CM ಇದ್ದಾರೆ, ಅವರು ಈಗ ಕಾವೇರಿಗೆ ಆರತಿ ಮಾಡ್ತೀವಿ ಅಂತ ಹೇಳಿ ಹೊರಟಿದ್ದಾರೆ. ಆಯಿತು, ದೇಶದಲ್ಲಿ ಒಂದು ಪ್ರಮುಖ ನದಿಗೆ ಆರತಿ ಮಾಡೋದ್ರ ಮುಖಾಂತರ ಒಂದು ಪ್ರಪಂಚದ ಜನರ ಗಮನವನ್ನು ಸೆಳೆದಿದ್ದಾರೆ, ಸರಿ. ಅದೇ ರೀತಿ ಕಾವೇರಿಗೆ ಆರತಿ ಮಾಡಲಿಕ್ಕೆ ಹೊರಟಿದ್ದಾರೆ. ಓಕೆ, ಕಾವೇರಿ ನದಿಯನ್ನು ಗೌರವಿಸೋದು ಅದು ನಮ್ಮ ದಕ್ಷಿಣ ಭಾರತದ ಜೀವನದಿ ಹೌದು. ಅಲ್ಲಿ ಆರತಿ ಎತ್ತೋದ್ರ ಮುಖಾಂತರ 92 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಆರತಿ ಎತ್ತೋದ್ರ ಮುಖಾಂತರ ಆ ನದಿಯನ್ನು ಸ್ವಚ್ಛಗೊಳ್ಳೋದಿಲ್ಲ, ಆ ನದಿಯನ್ನು ಮತ್ತೆ ಜೀವಂತವಾಗಿ ಹರಿಯೋದಿಲ್ಲ. ಈಗ ಕಬಿನಿ ಆಗಲಿ, ಕಾವೇರಿ ಆಗಲಿ, ನಮ್ಮ ಲಕ್ಷ್ಮಣ ತೀರ್ಥ ಆಗಲಿ, ಇವು ಹೆಚ್ಚು ಕಡಿಮೆ ಪಟ್ಟಣದ ಸಮೀಪಗಳೆಲ್ಲ ಕೊಳೆತು ನಾರ್ತಾ ಇದ್ದಾವೆ. ಈಗ ಲಕ್ಷ್ಮಣ ತೀರ್ಥ ಇಡೀ ದೇಶದಲ್ಲೇ ಲಕ್ಷ್ಮಣನ ಹೆಸರಿನಿರೋದಂಥ ಇದೊಂದೇ ಒಂದು ನದಿ. ಇದು ಹುಣಸೂರಿನ ಜೀವ ನದಿನೂ ಹೌದು, ಇದು ಪವಿತ್ರ ನದಿನೂ ಹೌದು. ಇದನ್ನು ರಕ್ಷಣೆ ಮಾಡ್ದೇ ನಾವು ಬರೀ ಆರತಿ ಎತ್ತಿದರೆ ಅದೊಂಥರ ಏನೋ ಒಂದು ಪ್ರೀತಿ, ಸರಿ. ಗಂಗೆಗೆ ಪೂಜೆ ಮಾಡೋದು ಒಳ್ಳೆಯ ವಿಷಯನೇ ಇಲ್ಲ ಅಂತಲ್ಲ, ಆದರೆ ಆ ಗಂಗೆಯ ಸ್ಥಾನದಲ್ಲೇ ಇಡಬೇಕು, ಕೊಳಕು ಸ್ಥಾನದಲ್ಲಿ ಇಡಬಾರ್ದು. ಗಂಗೆ ಮಲಿನ ಆಗಬಾರ್ದು. ಗಂಗೆ ಮಲಿನ ಆದರೆ ಗಂಗೆಗಿರೋ ಪವಿತ್ರತೆ ಹೊರಟೋಗುತ್ತೆ. ಹಾಗಾಗಿ ನಾವು ಪವಿತ್ರ ನದಿಗಳನ್ನು ಪವಿತ್ರವಾಗಿ ಇಟ್ಕೊಳ್ಬೇಕು. ಲಕ್ಷ್ಮಣ ತೀರ್ಥ ನದಿಯಂತೂ ಕಬ್ಬು ನಾರ್ತಾ ಇದೆ. ಒಂದು ಸಣ್ಣ ಉದಾಹರಣೆ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಮಾನ್ಯ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಕೊಡಗಿನಿಂದ ಮೈಸೂರಿಗೆ ಹುಣಸೂರು ಮಾರ್ಗವಾಗಿ ಚಲಿಸ್ತಾ ಇದ್ದಾರೆ. ಅದು ರಾತ್ರಿ ಸಮಯ. ಆ ಟೈಮಲ್ಲಿ ಅವ್ರ ಜೊತೆಗೆ ನಮ್ಮ ಆವತ್ತಿನ MP ಆಗಿದ್ದಂತಹ ವಿಜಯಶಂಕರ್ ಇರ್ತಾರೆ. ಅವರು ಹುಣಸೂರಿಗೆ ಬರ್ತಾ ಹೇಳ್ತಾರೆ, ಹುಣಸೂರೇನು ಭಾಳ ದೊಡ್ಡ ಪಟ್ಟಣ ಅಂತೇಳಿ ಹಿಂದಿಲಿ ಕೇಳ್ತಾರೆ. ಅದಕ್ಕೆ ಹೌದು, ಭಾಳ ದೊಡ್ಡ ಪಟ್ಟಣ ಅಂತ ಹೇಳ್ತಾರೆ. ಅದಕ್ಕಾಗೇ ಇಷ್ಟು ದೊಡ್ಡ ಚರಂಡಿ ಇದೆ, ಅದಕ್ಕೆ ಇಷ್ಟು ದೊಡ್ಡ ವಾಸನೆ ಬರ್ತಾ ಇದೆ ಅಂತ ಹೇಳಿದಾಗ ಆಗ ಇವ್ರಿಗೆ ಜ್ಞಾನೋದಯ ಆಗ್ತದೆ ನಮ್ಮ ವಿಜಯಶಂಕರ್ ಅವರಿಗೆ. ನಮ್ಮ ಕೆಟ್ಟೋಗಿರೋ ನದಿ ಬಗ್ಗೆ ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಂತ. ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ನದಿನ ರಕ್ಷಣೆ ಮಾಡುವಂಥ ಜವಾಬ್ದಾರಿ ವಹಿಸಬೇಕು. ಈ ಹುಣಸೂರಿನಲ್ಲಿ ಹರಿತಾ ಇರೋಂಥ ಈ ಲಕ್ಷ್ಮಣ ತೀರ್ಥ ನದಿ ಏನು ಸುಮಾರು
30 ಕೆರೆಗಳ ನೀರು ತುಂಬಿಸಿ ಒಂದು 30,000 ಎಕರೆ ನೀರಾವರಿಗೆ ಅನುಕೂಲ ಆಗ್ತಾಯಿದೆ. ಅದಲ್ಲದೆ ಈಗ ಹೊಸ ಸರ್ಕಾರ 70 ಕೋಟಿ ರೂಪಾಯಿನಲ್ಲಿ ಮರದೂರು ಹತ್ರ ಒಂದು ಏತ ನೀರಾವರಿಯನ್ನು ಅಳವಡಿಸಿ ಲಕ್ಷ್ಮಣ ತೀರ್ಥಕ್ಕೆ ಅಲ್ಲಿಂದ 50 ಕೆರೆಗಳಿಗೆ ನೀರು ತುಂಬಿಸಿ ಸುಮಾರು 50 ಊರುಗಳಿಗೆ ಸಹಾಯ ಮಾಡಲಿಕ್ಕೆ ಹೊರಟಿದೆ. ಸೊ ಅದರಿಂದ ಇದು ಹುಣಸೂರಿನ ಜೀವನದಿಯಾಗಿರುವಂಥ ಲಕ್ಷ್ಮಣ ತೀರ್ಥ ಮತ್ತಷ್ಟು ಹುಣಸೂರು ಜನರಿಗೆ ಒಂದು ಜೀವಧಾರೆಯಾಗಿ ಹೊರಹೊಮ್ತಾ ಇದೆ. ಹಾಗಾಗಿ ಲಕ್ಷ್ಮಣ ತೀರ್ಥವನ್ನು ಸ್ವಚ್ಛಗೊಳಿಸಿ ಒಳ್ಳೆಯ ನದಿಯಾಗಿ ರಕ್ಷಣೆ ಮಾಡೋದು ಬಹಳ ಮುಖ್ಯ. ನಮ್ಮ ಉಪಮುಖ್ಯಮಂತ್ರಿಗಳು ಕಾವೇರಿ ಆರತಿ ಮಾಡೋ ಒಂದು ಆದಮೇಲೆ ಹುಣಸೂರಿಗೂ ಬಂದು ಹುಣಸೂರಿನ ಹಳೆ ಸೇತುವೆ ಹತ್ರ ನಮ್ಮ ಲಕ್ಷ್ಮಣ ತೀರ್ಥ ಕೂಡ ಬಂದು ಆರತಿ ಮಾಡಲಿ. ಆರತಿ ಮಾಡುವಾಗ ನಮಗೆ ನಾವೆಲ್ಲರೂ ಅಷ್ಟೇ ಅಲ್ಲ, ಅವ್ರು ಸ್ವತಃ ಹೊಳೆಗೆ ಇಳಿಬೇಕು. ಸ್ವತಃ ಹೊಳೆಗೆ ಇಳಿದು ಅಲ್ಲಿ ನೀರನ್ನ ಬೊಗಸೆಯಲ್ಲಿ ಕುಡಿಬೇಕು. ಬೊಗಸೆಯಲ್ಲಿ ಕುಡಿದು ಆಮೇಲೆ ಅದನ್ನು ಆರತಿ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ. ಸುಮ್ಮನೆ ಸ್ಟಂಟ್ ಹೊಡೆದು ನಾವು ಆರತಿ ಮಾಡ್ತಿದ್ವಿ ಅಂತ ಜನರ ಗೌರ್ಮೆಂಟಲ್ಲಿ ಮಾಡಿರೋ ಅಂತ ನಾವು ಮಾಡ್ತೀವಿ ಅಂತ ಹೇಳೋದಲ್ಲ. ಅಲ್ಲಿ ಗಂಗಾ ನದಿನ ಸ್ವಚ್ಛಗೊಳಿಸಿ ಅವರು ಮಾಡಿದ್ದಾರೆ. ಹಾಗೆಯೇ ನಾವು ಇಲ್ಲಿ ನಮ್ಮ ಕಪಿಲ ಆಗಲಿ, ಕಬಿನಿ ಆಗಲಿ, ಅಥವಾ ನಮ್ಮ ಹೇಮಾವತಿ ಆಗಲಿ, ನಮ್ಮ ಲಕ್ಷ್ಮಣ ತೀರ್ಥ ನದಿ ಆಗಲಿ, ಕಾವೇರಿ ಆಗಲಿ ಸ್ವಚ್ಛಗೊಳಿಸಿ ಆರತಿ ಮಾಡೋಣ. ಅದು ಬಿಟ್ಬಿಟ್ಟು ಕೊಳಚೆ ನದಿಗೆ ಆರತಿ ಮಾಡಿ ನೀವು ದಿಬ್ಬದಲ್ಲಿ ಇಟ್ಕೊಂಡು ಆರತಿ ಮಾಡಿದರೆ ಆ ನದಿಯನ್ನು ಪವಿತ್ರ ಆಗ್ತದಾ? ನಾನು ಉಪಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ತಾವು ಬನ್ನಿ, ನಮ್ಮ ಲಕ್ಷ್ಮಣ ತೀರ್ಥ ನದಿ ಹೊಳೆಗೆ ಇಳೀರಿ, ಹಳೆ ಸೇತುವೆ ಹತ್ರ ಅಲ್ಲಿ ನಿಂತು ಪೂಜೆ ಮಾಡಿ ಅದನ್ನು ಆ ಒಂದು ಬಕ್ಸೆ ನೀರು ಕುಡೀರಿ. ಆಗ ನಾನು ನಿಮ್ಮನ್ನು ಈ ಗಂಗಾ ಆರತಿಗೆ ನೀವು ಮಾಡಲಿಕ್ಕೆ ಸಾರ್ಥಕ ಆಗುತ್ತಿಲ್ಲ ಅಂತೇಳಿ ನೀವೇನು ರಿಯಲೈಸ್ ಮಾಡೋಕ್ಕಾಗುತ್ತೆ ಅಂತೇಳಿ ವಿನಂತಿ ಮಾಡ್ತೀನಿ. ಇದು ನಾನು ಅವ್ರಿಗೆ ಹಾಕ್ತಾ ಇರೋವಂಥ ಒಂದು ಬಹುದೊಡ್ಡ ಆಹ್ವಾನ. ಈ ಆಹ್ವಾನವನ್ನು ತಾವು ಸ್ವೀಕರಿಸಿ ತಮಗೆ ಮುಂದೆ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಹಂಬಲ ಕೂಡ ಇದೆ. ಮುಖ್ಯಮಂತ್ರಿ ಆಗುವ ಅಂತ ಎಲ್ಲ ಒಂದು ಲಕ್ಷಣಗಳು ಇರಬಹುದು. ಆದ್ದರಿಂದ ನೀವು ಕರ್ನಾಟಕದ ಜವಾಬ್ದಾರಿ ಹೊರುವಂಥ ನೀವು ಮುಂದೊಂದಿನ ನೀವು ಇಂಥ ಕೆಲಸ ಮಾಡಲಿಕ್ಕೆ, ಮಹತ್ತರದ ಕೆಲಸ ಮಾಡಲಿಕ್ಕೆ ನೀವು ತಯಾರಾಗಬೇಕು. ಆ ಕಾರಣಕ್ಕೋಸ್ಕರವಾಗಿ ನೀವು ಅಂಥ ಗುರುತರವಾದ ಜವಾಬ್ದಾರಿ ಹೊರೋದಕ್ಕಿಂತ ಮೊದಲು ಹುಣಸೂರಿಗೆ ಬಂದು ಲಕ್ಷ್ಮಣ ತೀರ್ಥ ನದಿಯಲ್ಲಿ ನೀವು ತಿರುಗಾಡಿ ಆ ನದಿಯೊಳಗೆ ನೀವು ಇಳಿದು ಅಲ್ಲಿ ಒಂದೆರಡು ಬಕ್ಸೆ ನೀರು ಕುಡಿದು ಬಂದು ನಮ್ಮನ್ನೆಲ್ಲ ಸೇರಿಸ್ಕೊಂಡು ಆರತಿ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ. ಇದು ನೀವು ಮಾಡ್ತಿರೋ ಕಾರ್ಯಕ್ಕೆ ನಾನು ಅಪಸ್ವರ ಎತ್ತಾ ಇಲ್ಲ, ಆದರೆ ನೀವು ಮಾಡೋ ಕಾರ್ಯಕ್ಕೆ ಒಂದು ಘನತೆ ಬರಲಿ. ಆ ಘನತೆ ಈಗ 92 ಕೋಟಿ ರೂಪಾಯಿನ ಖರ್ಚು ಮಾಡ್ತಾ ಇರೋವಂಥ ಈ ಕಾರ್ಯಕ್ರಮ ಅದು ಮೀನಿಂಗ್ಫುಲ್ಲಾಗಿ ಆಗಬೇಕು, ಸಾರ್ವಜನಿಕರ ಹಣ. ಸೊ ಅದರಿಂದ ಇದೊಂದು ಸ್ಟಂಟ್ ಕೂಡ ಆಗಬಾರ್ದು, ಇದೊಂದು ಪೊಲಿಟಿಕಲ್ ಗಿಮಿಕ್ ಕೂಡ ಆಗಬಾರ್ದು. ಅದರಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಸಂಬಂಧಪಟ್ಟಂಥ ಸಚಿವರು ಮತ್ತು ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ಈ ಮಾತುಗಳನ್ನು ಒಂದು ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ. ನಮಸ್ಕಾರ, ಧನ್ಯವಾದಗಳು.